ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ವ್ಲಾಗ್ಸ್ ಕೋಲಾರ್. ಇವತ್ತಿನ ಈ ವಿಡಿಯೋವನ್ನು ನಾನು ಮನೆ ಮೇಲೆ ನಿಂತ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಅಂತೂ ಅಂದರೆ ಬರೀ ಪ್ರಮೋಷನ್ಸ್ ಅದು ಇದು ಅಂತಲೇ ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಹಿಯರ್ ಇಟ್ ಈಸ್ ಅಂದ್ಕೊಳ್ತೀನಿ ಅಂದರೆ ಯೂಟ್ಯೂಬಲ್ಲಿ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ. ಬಟ್ ಈ ಪ್ರಮೋಷನ್ಸ್ ಎಡಿಟಿಂಗ್ಸ್ ಎಲ್ಲ ಬರ್ತಲ್ಲ ತಲೆನೋವು, ಆ ಟೆನ್ಷನ್ಸಿಂದ ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಆಗಲ್ಲ, ನಿದ್ದೆ ಮಾಡೋಕ್ಕೂ ಆಗಲ್ಲ. ಅದೇ ಟೆನ್ಷನ್ ಒಳ್ಳೆ ಇದೇನು ಹೇಳಿ ಅಂದರೆ ಹೈಸ್ಕೂಲ್ ಮತ್ತು ಸ್ಕೂಲಲ್ಲಿ ಇರುವಾಗ ಅದೇ ಹೋಮ್ವರ್ಕ್ ಎಲ್ಲ ಭಯ ಪಡ್ತಾ ಇರಲಿಲ್ಲ ನಾವು. ಅಯ್ಯೋ ಹೋಮ್ವರ್ಕ್ ಮಾಡಿಲ್ಲ ಅಂತ ಸೇಮ್ ಅದೇ ಫೀಲಿಂಗ್. ರಾತ್ರಿ ಎಲ್ಲ ಅದೇ ಅಯ್ಯೋ ಇದು ಎಡಿಟಿಂಗ್ ಮಾಡಿಲ್ಲ, ಅಯ್ಯೋ ಇದು ಎಡಿಟಿಂಗ್ ಮಾಡಿಲ್ಲ. ಹೋಮ್ವರ್ಕ್ಕಿಂತ ಹೆಚ್ಚಾಗಿ ಭಯ ಆಗುತ್ತೆ, ಎಕ್ಸಾಮ್ಗಿಂತ ದೊಡ್ಡ ಫಿಯರ್ ಇದೆ ನನಗೆ ಇವಾಗ. ಅದರಲ್ಲಿ ನಮ್ಮಮ್ಮ ಜಾಸ್ತಿ ಭಯ ಇಡ್ಸೋದು. ನಮ್ಮಮ್ಮ ಅಯ್ಯೋ ಆ ವಿಡಿಯೋ ಮಾಡ್ದ. ಆ್ಯಕ್ಚುಲಿ ಏನು ಗೊತ್ತಾ, ಇವ್ರು ಹೇಳ್ತಾರೆ ಕೇಳಿ. ಪರ್ಮನೆಂಟ್ ಆಗಿ ಪ್ರಮೋಷನ್ಸ್ ಅಂತ ಸ್ವಲ್ಪ ಮಂತ್ಲಿಗೆ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಸೊ ಪೇಮೆಂಟ್ಸ್ ಎಲ್ಲ ಫಿಕ್ಸ್ ಅದರದ್ದು. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ, ನಾವು ಆನ್ ಟೈಮ್ ಇರಬೇಕಂದ್ರೆ ಆನ್ ಟೈಮ್ ಅಂತ ಇರಬೇಕಾಗುತ್ತೆ. ಸೊ ಮಂತ್ಗೆ ಇಷ್ಟು ವಿಡಿಯೋ ನಾವು ಅಪ್ಡೇಟ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಅದು ಪರ್ಮನೆಂಟ್ ಮತ್ತು ಫಿಕ್ಸ್. ಅದು ನಾವು ಅದನ್ನ ಬಿಟ್ಟು ಬೇರೆದು ಮಾಡೋಕ್ಕಾಗೋದಿಲ್ಲ. ನಮ್ಮ ಬೈಕ್ ಸಫೆ ಅಯ್ಯೋ ಬಂದ್ಬಿಡ್ತು ಡೇಟು ಅಂತ ಎಲ್ಲ ಭಯ ಆಗ್ತಾ ಇರುತ್ತೆ ಹೋಮ್ವರ್ಕ್ಕಿಂತ ಹೆಚ್ಚಾಗಿ. ಮತ್ತು ಇದೇ ಫಿಯರು, ಇದೇ ಭಯ ಎಲ್ಲನೂ ಒಂದು SLC ಸೆಕೆಂಡ್ PUC ಎಲ್ಲ ಭಯ ಬಿದ್ದು ಮಾಡಿದ್ರೆ ಪಕ್ಕ ನಾವು ಡಿಸ್ಟಿಂಕ್ಷನ್ ಬರ್ತಾ ಇದ್ರೇನೋ ಗೊತ್ತಿಲ್ಲ. ನಾನು ಫಸ್ಟ್ ಕ್ಲಾಸ್ ಅಷ್ಟೇ, ನಾನೇನಂತ ದೊಡ್ಡಿದಲ್ಲ ನಾನು. ಅಯ್ಯೋ ಮೊನ್ನೆ ನಮ್ಮ ಲೆಕ್ಚರರ್ ಒಬ್ಬರು ಸಿಕ್ಕಿದ್ರ. ಹೀಗೆ ನಾವು ಹೊರಗಡೆ ಹೋಗಿದ್ದಾಗ ನಾನು ಚೆನ್ನಾಗಿ ಓದ್ತಾ ಇದ್ದೆ. ಆ್ಯಕ್ಚುಲಿ ನಂದು ಸ್ಕೋರು ಮತ್ತು ಎಲ್ಲ ಚೆನ್ನಾಗಿದೆ. ಸೊ ನಮ್ಮ ಸರ್ ಸಿಕ್ಬಿಟ್ಟು ಇದೇನು ಈ ಬಾಳ್ತಾ ಇದೆಯಾ ರೋಡುಗಳೆಲ್ಲ ಅಲ್ಕೊಂಡು ವೀಡಿಯೋಗಳು ಮಾಡ್ಕೊಂಡು ಅಂತಂದ್ರು. IT ಎಲ್ಲಾದ್ರೂ ಅದು ವರ್ಕ್ ಮಾಡಿದ್ರೆ ಒಂದು ಮಂತ್ಗೆ ಒಂದು 15,000 ಅದೇ ಒಂದು 20,000 ಅರ್ನಿಂಗ್ಸ್ ಮಾಡ್ತಿದ್ಯಲ್ಲ ಅಂತ ಕೇಳಿದ್ರು. ಅದಕ್ಕೆ ನಾನು ಸರ್ಗೆ ಹೇಳಿದೆ, ಸರ್ ಅದಕ್ಕಿಂತ ಡಬಲ್ ತ್ರಿಬಲ್ ನನಗೆ ಇದ್ರಲ್ಲಿ ಅರ್ನಿಂಗ್ಸ್ ಮಾಡ್ತಿದ್ದೀನಿ ಅಂತ. ಸರ್ ಲೈಕ್ ನಿಜನಾ ಅಂತ ಕುಂತ್ಕೊಂಡಿರ್ತಾ ಇದ್ದಲ್ಲ ನೆಮ್ಮದಿಯಾಗಿ, ಹಿಂಗೆಲ್ಲ ರೋಡಲ್ಲಿ ಅಲಿತಾ ಇದೆಯಲ್ಲ ಅಂತ ಕೇಳ್ತಾರ. ಆ್ಯಕ್ಚುಲಿ ದಿಸ್ ಇಸ್ ಮೈ ಪ್ಯಾಷನ್. ಅಂದರೆ ನಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನ ತಾನೇ ಮಾಡಬೇಕಾಗುತ್ತೆ, ಎಲ್ಲ ಮಾಡೋಕ್ಕಾಗುತ್ತೆ. ಇಷ್ಟ ಆಗದಿರೋದಕ್ಕೆಲ್ಲ ಅಂದರೆ ನಾನು ಮಾಡ್ತಾಯಿದ್ದೆ. ಅಂದರೆ ವರ್ಕ್ ಫ್ರಮ್ ಹೋಮಿಗೆ ಅಂದರೆ ಮಾಡಿದೆ ತುಂಬ ಇರುತ್ತೆ. ಸೊ ಶಿಫ್ಟ್ಸ್ ಎಲ್ಲ ಇರುತ್ತೆ. ಸೊ ನೈಟ್ ಶಿಫ್ಟ್ ಅಂತೆಲ್ಲ ತುಂಬಾ ಕಷ್ಟ ಇರುತ್ತೆ. ಕೆಡೋದಂತೂ ತುಂಬ ಕಷ್ಟ, ನಿದ್ದೆ ಕೆಡೋದು. ಆ್ಯಕ್ಚುಲಿ ಇನ್ನೊಂದು ಇಷ್ಟ ಇದ್ದು ಮಾಡಿದ್ರೆ ಅದೊಂಥರ ಓಕೆ ಆಗುತ್ತೆ. ಅದೊಂದು ಪ್ಯಾಷನ್ನೇ ಅಲ್ಲ, ಅದೊಂದು ಲೈಫ್ ಸ್ಟೈಲ್ ಅಲ್ಲ, ಅದು ನನಗೆ ಸೆಟ್ಟೇ ಆಗಲ್ಲ. ನಾನು ಅಂದರೆ ಇದರಲ್ಲೇ ಬೆಳಿಬೇಕು, ನಾನು ಇದರಲ್ಲೇ ಏನಾದರೂ ಮಾಡೋದಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನಾನು ಯಾವುದು ನಾನು ಮಾಡಲ್ಲ, ಬರೀ ವಿಡಿಯೋಸ್, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದರಲ್ಲೇ ನನ್ನ ಪ್ರಪಂಚ. ಯಾರೇ ಹೇಳಿದ್ರು ಯಾರೇ ಮಾಡಿದ್ರು ಮಾತ್ರ ಆ ಮಾತು ಮಾತ್ರ ನಾವು ಕೇಳಲ್ಲ. ಅದನ್ನು ನಾನು ಇನ್ ಡೀಟೇಲ್ಡಾಗಿ ಹೇಳ್ತೀನಿ ಯಾವ ಥರ ನಾನು ಅಂದರೆ ಈ ಒಂದು ಜರ್ನಿಗೆ ಜಾಯ್ನ್ ಆದೆ. ಅದಕ್ಕೆ ಯಾವುದೆಲ್ಲ ಫ್ಯಾಮಿಲಿ ಸಪೋರ್ಟ್ ಯಾವ ಥರ ಇತ್ತು ಅನ್ನೋದು ಫಸ್ಟ್ ಕೇಳಬೇಕು. ಸ್ಟಾರ್ಟಿಂಗಲ್ಲಿ ಯಾವ ಥರ ಇತ್ತು, ಹೆಂಗೆ ಪ್ರತಿಯೊಂದು ಹೇಳ್ತೀನಿ ನಾನು. ಅದನ್ನು ಕೇಳಿ ನೀವಂತೂ ಹೌದಾ ನಿಜನಾ ಅಂತಲೇ ನಿಜ. ಅದಂತೂ ಒಂಥರ ಟ್ರ್ಯಾಜಿಡಿ. ಆ ಸ್ಟೋರಿ ಕೇಳಬೇಕು ನೀವು, ಹೇಳ್ತೀನಿ ಆದಷ್ಟು ಬೇಗ. ಯಾರಾದ್ರು ಒಬ್ರು ಕಮೆಂಟ್ ಮಾಡಿ ತಿಳಿಸಿ, ಖಂಡಿತ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ. ಬೇಡ ಆದಷ್ಟು ಬೇಗ ಹಾಕೋದು ಬೇಡ, ಚೆನ್ನಾಗಿ ಸ್ವಲ್ಪ ಇರಲಿ. ಯಾಕಂದ್ರೆ ನಮ್ಮ ಹೇಟರ್ಸ್ ಎಲ್ಲ ನಮ್ಮ ವೀಡಿಯೋಸ್ ನೋಡಿ ಜಾಸ್ತಿ. ಸೊ ಅದೆಲ್ಲ ಹೇಳೋಕ್ಕಾಗೋದಿಲ್ಲ. ಓಕೆ ಬನ್ನಿ, ಜಾಸ್ತಿ ಓವರ್ ಆಗಾಡ್ತೀನಿ ಅವ್ರನ್ನೆಲ್ಲ ನೆನೆಸ್ಕೊಂಡಾಗ. ಸರಿ ಬನ್ನಿ ಈಗ ಹೋಗಿ ಅಂದರೆ ಒಂದು ವೀಡಿಯೋ ಶೂಟ್ನ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಕೋಲಾರ ಆಡು ಭಾಷೆಯಲ್ಲಿ ನಮ್ಮ ಸ್ಲ್ಯಾಂಗಲ್ಲಿ ವೀಡಿಯೋನ ಮಾಡೋಣ. ವಿಚಾರ ಏನು ಗೊತ್ತಾ, ನಾಳೆ 2 ಅದ್ಭುತಗಳು, 2 ಮಿರಾಕಲ್ ನಡೆದಿರೋ ದಿನ April 15th. ಏನಂದರೆ ಸೊ ನಮ್ಮ ಅಕ್ಕ ಭಾವದು ಆ್ಯನಿವರ್ಸರಿ. ಅಟ್ ದ ಸೇಮ್ ಟೈಮ್ ಅವ್ರ ಮದುವೆ ಆಗಿ 2ನೇ ವರ್ಷದ ಆ್ಯನಿವರ್ಸರಿ ದಿನ ಆ್ಯನಿವರ್ಸರಿ ಗಿಫ್ಟ್ ಆಗಿ ಅವ್ರ ಮಗ ಹುಟ್ಟಿರೋದು ಆನ್ ದ ಸೇಮ್ ಡೇಟ್ April 15th. ಸೊ ಅಡ್ವಾನ್ಸ್ ಆಗಿ ಹ್ಯಾಪಿ ಆ್ಯನಿವರ್ಸರಿ, ನಿನ್ನ ಮಗನಿಗೆ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್, ತುಂಬ ಹೃದಯದ ಧನ್ಯವಾದಗಳು. ನಿಂತ್ಕೊಂಡ್ರೆ ಕಾಲು ಮುರಿದಾಗ್ತೀನಿ ಗಾಯ್ಸ್. ಒಂದು ಚಡ್ಡಿ ಹಾಕಲ್ಲ. ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. 14,000 ವ್ಯೂಸ್ ಕೂಡ ಹೋಗೈತೆ. ಏನು ಹೈಯೆಸ್ಟ್ ರಿವ್ಯೂ ಹೋಗಿದೆ, ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾ ಇದ್ದಾರೆ. ಸಡನ್ ಆಗಿ ವಿಡಿಯೋ ರಿಮೂವ್ ಆಯಿತು. ನಾನು ಯಾಕಪ್ಪ ಏನಿರ್ಬೋದು ಕಾರಣ ಅಂದರೆ ಇವ್ನು ನಿಕ್ಕರ್ ಹಾಕಿಲ್ಲ, ಇವ್ನು ಚಡ್ಡಿ ಹಾಕೊಂಡ್ಬರೋಕ್ಕಾಗಲ್ಲೇನೋ ಅದೇನದೇ ನಮ್ಮ ಮಕ್ಕಳು ಏನು ಈ ಕುರಿಗಳು ಬಂದು ಅವ್ರ ಚಿಕ್ಕಪ್ಪ ಪ್ರೀತಿಯಿಂದ ನಮ್ಮ ಮಕ್ಳಿಗೆ ತಂದ್ಕೊಟ್ಟಿರೋದು. ಮೊನ್ನೆ ಬಾಯ್ಕೊಂಡಕ್ಕೆ ಹೋಗಿದ್ದ ಅವ್ರ ಚಿಕ್ಕಪ್ಪನ ಅವ್ರ ಅಪ್ಪು ಅನ್ನೋದು. ಅಪ್ಪು ಕುರಿ ಬೇಕು ಅಂತ ಹೇಳಿದ ತಕ್ಷಣ ಅವ್ರ ಅಪ್ಪು ಬಂದು 2 ಕುರಿ ತಗೊಂಡ್ಬಂದವ್ರು. ಅದು ಅಂದ್ರೆ ಮೇವು ಡಿಪ್ರೆಷನ್ ಅದು ಅಂದರೆ ನಾವು ಅದೇ ವಿಡಿಯೋಸಲ್ಲಿ ನೋಡ್ತೀವಲ್ಲ. ಸೊ ಡಿಪ್ರೆಷನ್ ಅಂತ ಅದು ಬರೀ ವಿಡಿಯೋಸ್ಗಳ ಸೀರಿಯಸ್ಲಿ ಅದನ್ನ ಯಾರು ಫನ್ನಾಗಿ ತಗೊಳ್ಳೇಬೇಡಿ. ನಿಜವಾಗ್ಲೂ ಅದು ರಿಯಾಲಿಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಆಗ್ತಾ ಇರೋದು ಡಿಪ್ರೆಷನ್. ಅದು ಫನ್ ಮ್ಯಾಟರೇ ಅಲ್ಲ, ಸೀರಿಯಸ್ಲಿ. ಏನು ಅಂತೀಯ? ನಿಜ. ವಾಟ್ ವಿ ಆರ್ ಗೋಯಿಂಗ್ ಥ್ರೂ. ಒಂದೊಂದ್ಸತಿ ಎಷ್ಟೊಂದು ಸತಿ ನಾನೇ ಸುಷ್ಮಿ ಆಮೇಲೆ ನೀನೇನೇ ಮಾಡ್ತಾ ಇದ್ದೀಯ ಅಂತ ಅವಳನ್ನ ಕೇಳಿದಾಗ ಅವಳು ನನ್ನನ್ನು ಕೇಳೋದು. ನಮ್ಮಮ್ಮ ನಮ್ಮಪ್ಪಗೆ ಬೇಬೆ ಅಂತಾನೆ ಅವೇ ಪಾಪ. ಸೀರಿಯಸ್ಲಿ ಎಷ್ಟು ಅಂದ್ರೆ ಏನೆಲ್ಲ
ಅದು ಒಂಥರ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಡಿಪ್ರೆಷನ್ ಅಂತ ಫನ್ ಫ್ಯಾಕ್ಟರ್ ತರ ತಗೊಂಡಿದ್ದಾರೆ. ಬಟ್ ಅದು ಫನ್ ಅಲ್ವೇ ಅಲ್ಲ, ನಿಜ ಫನ್ ಅಲ್ಲ, ಅದು ರಿಯಲ್ ಲೈಫ್. ಅದು ರಿಯಲ್ ಆಗಿ ನಮ್ಗೆ ಆಗೋದೆ. ಬೇಸಿಗೆ ರಜಾ ಶುರುವಾಗಿದ್ದಂಗಿರ್ಲಿ ನಮ್ಮ ದೊಡ್ಡಮ್ಮನ ಮಕ್ಳು ಎಲ್ಲ ಬಂದಿದ್ದಾರೆ ಊರಿಗೆ. ಅಯ್ಯೋ ಬೇಡ, ರೋಡೆಲ್ಲ ಅವರೇ ತಿಕ್ಲಿಡಿಸ್ತಾರೆ. ಬಿಸಿಲು ಅಂತ ಏನೂ ಇಲ್ಲ. ನಾಯಿ ಮಲಗಿದಾಗ ಕೊಲಲ್ಲ ಒಯ್ಯೋದು, ನಾಯಿ ಕೈಲಿ ಗುರ್ರ ಅಂತ ಕಚ್ಚಿಸ್ಕೊಳಕ್ ಬರೋದು. ಒಂದೊಂದು ಮಾಡಲ್ಲ. ಇದು ಮನೆ ಮುಂದೆ ಬೇರೆ, ಅಂಗಡಿ ಬೇರೆ. ಅಯ್ಯೋ ಬೇಡ ಈ ಬೇಸಿಗೆ ಕತ್ತೆಗ್ಲಿ ಇವ್ರ ಹತ್ರ. ಹಂಗಲ್ಲಮ್ಮ, ಹಂಗೆ ಮಾಡಲ್ಲ ಮಾಡು ಗೌರಿ. ಮಕ್ಕಳ್ದಿಲ್ಲ ಏನು ಇಲ್ಲ. ಇಬ್ರಿಗೂ ಎರಡು ಮಕ್ಳು, ಅವ್ರಿಬ್ರಿಗೂ ಎರಡು ಮಕ್ಳು ಆದ್ಮೇಲೆ ಏನಾಗಿದೆ ನೀವಿಬ್ರು ಎಲ್ಲೋಗಿದೆ? ಡಿಪ್ರೆಷನ್. ಬೇಸಿಗೆ ರಜೆಗಳು ಬಂದು ಸಾಕು, ಕತೆಗಳು ಸಾಕು ಭಗವಂತ. ದೊಡ್ಡಮ್ಮ ಈಗರಷ್ಟು ಅಗಾರಷ್ಟು ಗಂಗೆ ಬಾರೆ ತಿಂಗೆ ಬಾರೆ. ನನ್ನ ಸ್ವಲ್ಪ ಬೆಳ್ಳಗ್ ಮಾಡಿ ರಂಜು, ಯಾಕೋ ಸ್ವಲ್ಪ ಕರ್ಗಾಡ್ತಾರೆ ಗಾಯ್ಸ್. ನಾವು ಚಿಕ್ಕಮಕ್ಳಿರುವಾಗ ಈ ಜುಟ್ಟನ್ನ ತೆಂಗಿನಕಾಯಿ ಮರ ಅನ್ನೋರು ಗಾಯ್ಸ್. ಅದು ಇವ್ರದ್ದು ತೆಂಗಿನಕಾಯಿ ಮರದಾಗ ಎಷ್ಟು ತೆಂಗಿನಕಾಯಿ ಬಿಡ್ತದೆ ಅವ್ರನ್ನೇ ಕೇಳೋಣ. ಹೇಳಿ ಅಲ್ಲಿ ಹಚ್ಚು. ಗಿಡದಾಗೆ ಅಕ್ಕ ನಾನು ಬಿಚ್ಕೊಳ್ಳಲ್ಲ ಗಾಯ್ಸ್. ಸುಳ್ಳು ಚಿಕ್ಕಿ ಅನ್ನೇ ಅಂದ್ರೆ ಅಕ್ಕ 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 ನಂಗೆ. ಮೈ ನೇಮ್ ಇಸ್ ಚಿಕ್ಕಿ. ಡಬ್ಬ ಹೋಗ್ತದೆ ಅಂತಿದ್ವು. ಗಿಡ ಮಾಡ್ಬಿಡ್ತೀರ ಅಂದ್ಬಿಟ್ಟು ಫ್ರಿಜ್ ತೆಗ್ದು ಕಂಬಿಟ್ಟೋಳು ಬಾಕ್ಲು. ಆಂಟಿ ಫುಲ್ ಹುಷಾರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಸ್ಟರ್ ವ್ಲಾಗ್ಸ್ ಕೋಲಾರ್. ಬೈ ಬೈ. ಇವ್ರ ಮಕ್ಕಳು ಮುಚ್ಚ, ಇವ್ರ ಎಗ್ರು ಬೀಳ, ಇವ್ರ ಮನೆಗೆ ಹೋಗ ಅಲ್ಲ. ನಾವು ಏನೋ ಪಾಪ ನಮ್ ಗೊಡ್ಡುಗ್ಲಿಕ್ಕೆ ಅಂತ ಲೊಗ್ಲಿಕ್ಕಂದಿರ ಎಲ್ಲ ಹಾಳು ಮಾಡ್ತಾರೆ. ಇವ್ರ ಕೋಳಿಗಳು ಗೊಡ್ಡುಗಳೆಲ್ಲ ಬಿಟ್ಟು ಒಂದಾಗ್ತಾರ. ಏನ್ ಯಾವ ತರ ಲ್ಯಾಂಗ್ವೇಜ್ ಇದು? ಈ ತರದ ಸ್ಲಮ್, ಛೀ, ಅಸಹ್ಯ, ಥೂ, ಯಾವ ತರ ಮಾತಾಡ್ತೀರಾ? ಹೆಂಗೈತ್ ಮೈಕ ನಮ್ ಕೋಲಾರ ಭಾಷೆ ಇದೆ ಏನು? ಥೂ, ಈ ತರ ಇದೆ ನಮ್ ಕೋಲಾರ ಭಾಷೆ. ಛೀ, ಅಸಹ್ಯ ಆಗುತ್ತೆ. ಹಿಂಗೆ ಇರೋದು ಏನ್ ಇವಾಗ? ಏನು ಹೆಂಗೈತ್ ಮೈಕ? ಈ ತರ ಹೇಳ್ತಾ ಇದ್ದವರೆಲ್ಲ ನಮ್ ವಿಡಿಯೋಸ್ ಕಾಪಿ ಮಾಡಕ್ ಶುರು ಮಾಡಿದ್ದಾರೆ. ಸೊ ನಾವು ಕಾಪಿ ಅಂತ ಹೇಳಲ್ಲ, ನಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಕೋಲಾರ ಭಾಷೆ ಅಂತ ನಮ್ಮ ಸ್ಲ್ಯಾಂಗ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದಾರೆ. ಅಯ್ಯೋ ನಮ್ ಕೋಲಾರ ಭಾಷೆ ಇದಲ್ಲ, ಅಯ್ಯೋ ನಮ್ ಕೋಲಾರದವ್ರನ್ನ ಅವ್ರು ಹಿಂಗ್ ಮಾತಾಡೋದೇ ಇಲ್ಲ ಅಂತ ಹೇಳಿದವರೆಲ್ಲ ನಮ್ ಕೋಲಾರ ಭಾಷೆಯಲ್ಲಿ ವಿಡಿಯೋಸ್ ನ ಮಾಡ್ತಿದ್ದಾರೆ. ಹಾಗೆ ವೈರಲ್ ಸಹ ಆಗ್ತಿದ್ದಾರೆ. ಜಸ್ಟ್ ಬಿಕಾಸ್ ನಾವು ನಮ್ಮ ಕೋಲಾರ ಆಡು ಭಾಷೆ ಅನ್ನುವಂತಹ ಸ್ಲ್ಯಾಂಗ್ ನ ತಗೊಂಡು, ನಮ್ಮ ಕೋಲಾರ ಭಾಷೆ ಅನ್ನುವಂತಹ ಸ್ಲ್ಯಾಂಗ್ ನ ತಗೊಂಡ್ ಬಂದಿದ್ರಿ. ಸೊ ಈಗ ಇನ್ನೊಂದು ಖುಷಿ ಏನಂತ ಆಗುತ್ತೆ ಅಂತಂದ್ರೆ, ಸೊ ನಮ್ ಕೋಲಾರ ಭಾಷೆನ ಇಟ್ಕೊಂಡು ನಾವು ವಿಡಿಯೋಸ್ ಮಾಡ್ತಿದ್ವಿ. ಸೊ ಅದರಿಂದ ಇನ್ಸ್ಪಿರೇಷನ್ ಆಗಿ ನಾವು ಮಾಡಿರೋ ವಿಡಿಯೋಸ್ ನ ಅವ್ರು ತಗೊಳ್ತಾ ಇದ್ದಾರೆ. ಅಂದ್ರೆ ಅಫ್ಕೋರ್ಸ್ ನಾವು ಟ್ರೆಂಡಿಂಗ್ ವಿಡಿಯೋಸ್ ನ ಮಾಡ್ತಿದ್ವಿ ಅಂತ ತುಂಬಾನೇ ಖುಷಿ ಆಗುತ್ತೆ. ನಾವು ಫಾರ್ ದ ಫಸ್ಟ್ ಟೈಮ್ ನಮ್ಮ ಕೋಲಾರದ ಆಡು ಭಾಷೆ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ನ ಇಟ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ನಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಪ್ರತಿಯೊಬ್ಬರು ಸಹ ಈಗ ವಿಡಿಯೋಸ್ ನ ಮಾಡ್ತಿದ್ದಾರೆ. ತುಂಬಾನೇ ಖುಷಿ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಡೇಸ್ ಅಯ್ಯ ಕೋಲಾರ ಭಾಷೆ ಹಿಂಗೈತೆ ಹಂಗೈತೆ ಅಂತ ಹೇಳ್ತಾ ಇದ್ದವರಿಗೆಲ್ಲ ಈಗ ಉತ್ತರ ಸಿಕ್ಕಿದೆ. ನಮ್ ಕೋಲಾರ ಭಾಷೆ ಗೊತ್ತು, ಇಂಡಿಯಾಗೆ ಗೊತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸುಷ್ಮಾ ವ್ಲಾಗ್ಸ್ ಕೋಲಾರ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ಥ್ಯಾಂಕ್ ಯು.